ಸವಿ ಕಥೆಗೆ ಸ್ವಾಗತ. ಇವತ್ತಿನ ಕಥೆ ಚಹಾ ಮತ್ತು ಹಲ್ಲಿ. ಒಂದೂರಲ್ಲಿ ಪಾರ್ಥ ಅಂತ ಒಬ್ಬ ಹುಡುಗ ಇದ್ದ. ಆ ಪಾರ್ಥನ ತಂದೆಗೆ ಟೀ ಅಂದರೆ ಪಂಚಪ್ರಾಣ. ಇಡೀ ದಿನಕ್ಕೆ 7-8 ಕಪ್ಪು ಬಿಸಿ ಬಿಸಿ ಚಹಾ ಇಲ್ಲದೆ ಇದ್ದರೆ ಪಾರ್ಥನ ತಂದೆಗೆ ಆಗ್ತಾನೇ ಇರಲಿಲ್ಲ. ಆದರೆ ಪಾರ್ಥನ ತಾಯಿಗೆ ಮಾತ್ರ ಟೀ ಅಂದರೆ ಸ್ವಲ್ಪನೂ ಇಷ್ಟ ಇರಲಿಲ್ಲ. ಪ್ರತಿ ಸಲ ಪಾರ್ಥನಪ್ಪ ಟೀ ಕುದಿತಿರೋ ಶಬ್ದ ಸ್ಮೆಲ್ ಬಂದರೆ ಸಾಕು, ಆಹಾ ಅಂತ ಖುಷಿಯಿಂದ ಸಂಭ್ರಮ ಪಡ್ತಾ ಇದ್ರು. ನಮ್ಮ ಪಾರ್ಥನಿಗೂ ಒಂದ್ಸಲ ಅಪ್ಪಾಜಿ ಥರ ಟೀ ಕುಡಿಬೇಕಲ್ಲ, ಕೈಯಲ್ಲಿ ಕಪ್ಪನ್ನ ಸ್ಟೈಲಾಗಿ ಹಿಡ್ಕೊಂಡು ಅಂತ ಟೀ ಕುಡಿಬೇಕು ಅಂತ ಆಸೆ ಆಯಿತು. ಆದರೆ ಪಾರ್ಥ 3ನೇ ಕ್ಲಾಸ್ ಮಾತ್ರ ಓದ್ತಾ ಇರೋದು. ಅವನಿಗೀಗಲೇ ಟೀ ಕಾಫಿ ಬೇಡ, ಅವನು ದೊಡ್ಡವನಾಗಬೇಕು ಅಂತ ಪಾರ್ಥನಮ್ಮ ಹೇಳ್ತಿದ್ರು. ಆದರೆ ಪಾರ್ಥನಿಗಂತೂ ಹೆಂಗೋ ಮಾಡಿ ಒಮ್ಮೆ ಟೀ ರುಚಿ ನೋಡಲೇಬೇಕು ಅಂತ ಭಾಳ ಆಸೆ ಇತ್ತು. ಹೀಗಾಗಿ ಪ್ರತಿ ಸಲ ಅಮ್ಮ ಅವನಿಗೆ ಹಾಲು ಕುಡಿಬೇಕು ಅಂತ ಕೊಟ್ಟಾಗ, ಅಮ್ಮ ನನಗೆ ಟೀ ಬೇಕಮ್ಮ ಅಂತ ಬಹಳ ಹಠ ಮಾಡ್ತಿದ್ದ. ಹೀಗೆ ಅವನು ಪ್ರತಿ ಸಲ ಗಲಾಟೆ ಮಾಡೋದನ್ನು ನೋಡಿ 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 ಪಾರ್ಥನ ಅಪ್ಪಾಜಿ, ಸರಿ ಬಿಡಮ್ಮ, ಅವನಿಗೆ ದಿನಕ್ಕೆ ಒಂದ್ಸಲ ಟೀ ಕೊಡು, ಕುಡಿಲಿ ಪಾಪ ಅಂತ ಅನುಮತಿ ಕೊಟ್ಟರು. ಅಮ್ಮ ಸರಿ ಅಂಥೇಳಿ ಒಪ್ಪಿದ್ರು. ಮಾರನೇ ದಿನ ಪಾರ್ಥನಿಗೆ ಅಂತ ಅಮ್ಮ ಒಂದು ಪುಟಾಣಿ ಪಿಂಗಾಣಿ ಕಪ್ನಲ್ಲಿ ಒಳ್ಳೆ ಸ್ಪೆಷಲ್ ಟೀ ಮಾಡಿಕೊಟ್ರು. ಅದು ಸ್ವಲ್ಪನೇ ಸ್ವಲ್ಪ ಟೀ ಹಿಡಿಯೋಷ್ಟು ಇದ್ದಂಥ ಕಪ್ಪು. ಪಾರ್ಥನಿಗಂತೂ ಆ ಹೊಸ ಕಪ್ನ ನೋಡಿ ತುಂಬ ಖುಷಿಯಾಯಿತು. ಅದನ್ನು ಅವರಪ್ಪನ ಥರನೇ ಸ್ಟೈಲಾಗಿ ಹಿಡ್ಕೊಂಡು ಅಂತ ಟೀ ಕುಡಿಬೇಕು, ಆಹಾ ಅಂತ ರೋಮಾಂಚನ ಅನ್ನಿಸ್ತು. ಹೀಗೆ ಸ್ವಲ್ಪ ದಿನ ಕಳೆದ ಮೇಲೆ ಪಾರ್ಥ 4ನೇ ತರಗತಿಗೆ ಸೇರ್ದ. ಅಷ್ಟೊತ್ತಿಗೆ ಅವನಿಗೆ ಈ ಟೀ ಮೇಲಿನ ಆಸೆ ಮಾತ್ರ ಹೋಗ್ಬಿಟ್ಟಿತ್ತು. ಆ ಸಲ ಡಿಸೆಂಬರ್ನಲ್ಲಿ ಕ್ರಿಸ್ಮಸ್ ರಜೆ ಬಂತು. ಪಾರ್ಥ ಅವರ ತಂದೆ ತಾಯಿ ಜೊತೆಗೆ ತನ್ನ ಹಳ್ಳಿಯಲ್ಲಿರುವಂಥ ಅಜ್ಜಿ ತಾತನ ಊರಿಗೆ ಅಂತ ಹೋದ. ಅವನಿಗೆ ಹಳ್ಳಿ ಪರಿಸರ ಅಂದರೆ ತುಂಬ ಇಷ್ಟ ಇತ್ತು. ಅಲ್ಲಿ ಎಷ್ಟೊಂದು ಆಟ ಆಡ್ಬೋದು. ಬುಗುರಿ, ಚೆಂಡು, ಮರಕೋತಿ ಆಟ, ಚಿನ್ನಿದಾಂಡು ಆಟ, ಲಗೋರಿ ಆಟ, ಹೀಗೆ ಏನೆಲ್ಲ ಆಡ್ಬೋದಲ್ವಾ. ಅಲ್ಲಿ ಸಾಕಷ್ಟು ಜಾಗ ಇತ್ತು. ಹಾಗಾಗಿ ಪಾರ್ಥನಿಗೆ ಹಳ್ಳಿ ಜೀವನ ಅಂದರೆ ತುಂಬ ಇಷ್ಟ ಆಗಿತ್ತು. ಒಂದು ವಾರ ಶಾಲೆ ರಜೆ ಕಳೆದಿದ್ದೇ ಗೊತ್ತಾಗಲಿಲ್ಲ ಅವನಿಗೆ. ತಾತನ ಹಳ್ಳೀಲಿ ಆಟ ಆಡಿಕೊಂಡು ಒಂದು ವಾರ ರಜೆ ಕಳೆದು ವಾಪಸ್ ಬೆಂಗಳೂರು ಮನೆಗೆ ಬಂದಾಗ ಇವರ ಅಪ್ಪಾಜಿ ಅಂದರೆ ಪಾರ್ಥನ ಅಪ್ಪಾಜಿ ಇವನಿಗೋಸ್ಕರ ಒಂದು ಹೊಸ ಸೈಕಲ್ನ ಖರೀದಿ ಮಾಡಿ ತಂದಿದ್ರು. ಅದನ್ನು ನೋಡಿ ಪಾರ್ಥನಿಗೆ ತುಂಬ ಖುಷಿ ಆಯಿತು. ಸರ್ಪ್ರೈಸ್ ಗಿಫ್ಟ್, ಅಪ್ಪ ತುಂಬ ತುಂಬ ಥ್ಯಾಂಕ್ಸ್ ಅಪ್ಪ, ಧನ್ಯವಾದ ಅಂತ ಹೇಳಿ ಪಾರ್ಥ ತಕ್ಷಣ ಸೈಕಲ್ನ ಇಸ್ಕೊಂಡು ಅವರಪ್ಪನ ಜೊತೆಗೆ ಅದನ್ನೆಲ್ಲ ಗೆಳೆಯರಿಗೆ ತೋರಿಸ್ಬೇಕು ಅಂತ ತಗೊಂಡು ಹೊರಗಡೆ ಹೊಂಟ. ಅಷ್ಟರಲ್ಲಿ ಪಾರ್ಥನಮ್ಮ ಅಡುಗೆ ಕೋಣೆಯಿಂದ ಜೋರಾಗಿ ಕಿರ್ಚಿದ್ ಕೇಳಿಸ್ತು. ಅಯ್ಯೋ ಅಯ್ಯೋ ಅಂತ. ತಕ್ಷಣ ಪಾರ್ಥ ಮತ್ತು ಅವರಪ್ಪ ಇಬ್ಬರು ಹೊರಗಡೆಯಿಂದ ಮನೆ ಒಳಗಡೆ ಓಡಿದ್ರು. ಇವರು ಬಂದು ನೋಡಿದ್ರೆ ಅವರ ಅಮ್ಮನ ಕಣ್ಣಲ್ಲಿ ಭಯದಿಂದ ಕಂಬನಿ ಸುರಿತಾ ಇತ್ತು. ಆಕೆ ತುಸು ಗಾಬರಿಯಿಂದ ಹೇಳಿದರು, ಯಾವುದೋ ಒಂದು ದೊಡ್ಡ ಹಲ್ಲಿ ಇಲ್ಲಿಟ್ಟಿದ್ದ ಟೀ ಕಪ್ಗೆ ಬಿದ್ದುಬಿಟ್ಟಿದೆ ನೋಡಿ, ಅದು ಟೀನ ಚಪ್ಪರಿಸ್ತಾ ಇತ್ತು. ಟೀ ಎಲ್ಲ ಕುಡಿದು ಹೋಗ್ಬಿಟ್ಟಿದೆ. ನನಗಂತೂ ತುಂಬ ಭಯ ಆಯ್ತಪ್ಪ. ಅದು ಅಂತ ಆ ಕಪ್ಪಲ್ಲಿ ಟೀ ಕುಡಿತಾ ಇತ್ತು. ಛೇ, ಮೊದಲ ಕಪ್ನ ಬಿಸಾಡಿ ಅಂಥೇಳಿ ಆ ಮೇಜಿನ ಮೇಲಿದ್ದ ಟೀ ಕಪ್ನ ತೋರಿಸಿದ್ರು. ಆಗ ಪಾರ್ಥನ ಅಪ್ಪಾಜಿ ತಮಾಷೆಯಿಂದ, ಎಲ್ಲಾದರೂ ಹಲ್ಲಿ ಟೀ ಕುಡಿಯುತ್ತೇನೆ, ನೀನೆಲ್ಲ ಕನ್ಫ್ಯೂಷನ್ ಮಾಡ್ಕೊಂಡಿದ್ದೀರಾ ಅಷ್ಟೇ ಅಂತ ಹೇಳಿದರು. ಅದಕ್ಕೆ ಅಮ್ಮ,
ಹೌದು, ನಾನಂತೂ ಅದನ್ನ ಕಣ್ಣಾರೆ ನೋಡ್ದೆ. ಅದರ ಬಾಲ ಮಾತ್ರ ಹೊರಗಿತ್ತು. ಕುಡಿದ್ಬಿಟ್ಟು ನನ್ನನ್ನು ನೋಡಿದ್ದೇ ಓಡ್ ಹೋಗಿರ್ಬೇಕು ಅಂತ ಹೇಳಿದ್ರು. ಹ್ಮ್ ಬಹುಶಃ ಬೇರೆ ಏನೋ ಕೀಟ ಅದಕ್ಕೆ ಬಿದ್ದಿರಬೇಕು ಆ ಕಪ್ಪಿಗೆ. ಅದನ್ನ ತಿನ್ನಬೇಕು ಅಂತ ಹಲ್ಲಿ ಆ ಕಪ್ಪಲ್ಲಿ ಬಂದು ಇಳಿದಿರ್ಬೇಕು ಅಷ್ಟೇ ಅಂಥೇಳಿ ಪಾರ್ಥನ ಅಪ್ಪಾಜಿ ಹೇಳಿದರು. ಸುಮ್ಮನಿರಿ, ತಮಾಷೆ ಮಾಡಬೇಡಿ, ನಾನು ನೋಡಿದ್ದೇ ನಿಜ ಅಂತ ಹೇಳ್ತಿದ್ದೀನಿ ಅಂತ ಅಮ್ಮನಿಗೆ ಕೋಪ ಬಂತು. ಆದರೆ ಅಪ್ಪ ಮಾತ್ರ ನಂಬಲೇ ಇಲ್ಲ. ಪಾರ್ಥನಿಗಂತೂ ಇವರಿಬ್ಬರಲ್ಲಿ ಯಾರು ಹೇಳಿದ ಸರಿ ಅಂತ ಅರ್ಥನೇ ಆಗಲಿಲ್ಲ. ಮಾರನೇ ದಿನ ಆ ಕಪ್ ಹೋಗಿ ಕಸದ ಬುಟ್ಟಿಗೆ ಬಿದ್ದಿತ್ತು. ಆ ಹಲ್ಲಿ ಒಮ್ಮೊಮ್ಮೆ ಬಾಲ್ಕನಿಯಲ್ಲಿ ಕಾಣಿಸ್ಕೊಂಡ್ರೆ ಮತ್ತೊಮ್ಮೆ ಇವ್ರ ಮನೆ ಯಾವುದೋ ಒಂದು ಗೋಡೆಯಲ್ಲಿ ಇಣುಕ್ತಾ ಇತ್ತು. ಫೋಟೋ ಹಿಂದೆ, ಕಿಟಕಿ ಹತ್ರ, ಬೀರು ಮೇಲೆ, ಹೀಗೆ ಒಟ್ಟಾರೆ ಆಗ ಆಗ ಕಾಣಿಸ್ಕೊಂಡು ಪಾರ್ಥನ ಅಮ್ಮನ್ನ ಹೆದರಿಸ್ತಾ ಇತ್ತು. ಏನೇ ಮಾಡಿದ್ರೂ ಇವರು ಆ ಹಲ್ಲಿಯನ್ನ ಮನೆ ಬಿಟ್ಟು ಓಡಿಸೋಕೆ ಆಗಲೇ ಇಲ್ಲ. ಒಂದೆರಡು ತಿಂಗಳ ನಂತರ ಪಾರ್ಥನ ತಾಯಿ ಅವನಿಗೆ ಹೇಳಿದ್ರು, ಈಗಂತೂ ಆ ಹಲ್ಲಿ ಟೀ ಕುಡಿಯುತ್ತೆ ಅಂತ ನನಗೆ ಚೆನ್ನಾಗಿ ಗೊತ್ತಾಗಿದೆ ಅಂತ. ಅವರು ತಮ್ಮ ಮಾತನ್ನ ಎಲ್ರಿಗೂ ತೋರಿಸ್ಬೇಕು ಅಂಥೇಳಿ ಒಂದು ಉಪಾಯ ಮಾಡಿದರು. ಹಿಂದೆ ಪಾರ್ಥ ಟೀ ಕುಡಿತಿದ್ನಲ್ಲ, ಆ ಪುಟಾಣಿ ಕಪ್ಗೆ ಒಂದೆರಡನಿ ಟೀ ಹಾಕಿ ಒಂದು ಕಡೆ ಇಟ್ಟರು. ಅದು ಆ ಪಾರ್ಥನ ಅಪ್ಪಾಜಿ ಹಾಲ್ನಲ್ಲಿ ಟೀ ಕುಡಿತಿದ್ರಲ್ಲ ಆ ಜಾಗ. ಆಮೇಲೆ ಪಾರ್ಥ ಮತ್ತು ಅವರ ಅಮ್ಮ ಇಬ್ಬರು ಬಾಗಿಲು ಕರ್ಟನ್ ಹಿಂದೆ ಬಚ್ಚಿಟ್ಕೊಂಡು ಆ ಹಲ್ಲಿ ಏನು ಮಾಡುತ್ತೋ ಅಂತ ನೋಡಕ್ಕೆ ಶುರು ಮಾಡಿದರು. 5-6 ನಿಮಿಷ ಆಯಿತು. ಅವರಮ್ಮ ಹೇಳಿದ್ದೇ ನಿಜ ಅಂತ ಗೊತ್ತಾಯ್ತು. ಆ ಹಲ್ಲಿ ಅಲ್ಲಿಗೆ ಬಂದೇ ಬಿಡ್ತು. ಅದು ಆ ಕಡೆ ಈ ಕಡೆ ಗಮನಿಸ್ತಾ ನಿಧಾನವಾಗಿ ಪಾರ್ಥನ ಟೀ ಕಪ್ಪನ್ನ ಏರಿ ತನ್ನ ಬಾಯಿ ಹಾಕಿ ಟೀನ ಅಂತ ಗುಟ್ಕರ್ಸಕ್ಕೆ ಶುರು ಮಾಡ್ತು. ಪಾರ್ಥನ ಅಮ್ಮನಿಗಂತೂ ಅದನ್ನ ನೋಡಿ ಬಲೂ ಅಸಹ್ಯ ಅನಿಸ್ತು. ಸದ್ದು ಮಾಡದೆ ಇಬ್ರು ಅದನ್ನೇ ನೋಡ್ತಾ ಇದ್ರು. ಹಲ್ಲಿ ಆ ಟೀ ಕುಡಿದು ಹೋದ್ಮೇಲೆ ಪಾರ್ಥ ಆ ಲೋಟದೊಳಗಡೆ ಬಗ್ಗಿ ನೋಡ್ದ. ಆ ಟೀ ಲೋಟ ಖಾಲಿಯಾಗಿತ್ತು. ಅಮ್ಮ, ನೀನ್ ಹೇಳಿದ್ದೆ ನಿಜ ಅಂತ ಪಾರ್ಥ ಹೇಳ್ದ. ಆಮೇಲೆ ಸಂಜೆ ಆದ್ಮೇಲೆ ಅವರಪ್ಪ ಆಫೀಸ್ನಿಂದ ಬಂದ್ರು. ಪಾರ್ಥ ಅವರಪ್ಪನ ಹತ್ರ ಓಡ್ ಹೋಗಿ, ಅಪ್ಪಾಜಿ, ಆ ಹಲ್ಲಿ ನನ್ನ ಕಪ್ಪಿಂದ ಟೀ ಕುಡಿದಿದ್ದಂತೂ ನಿಜ. ನಾನು ಅಮ್ಮ ಇಬ್ರು ನೋಡಿದೀವಿ ಅಪ್ಪಾಜಿ. ಹೌದಾ, ವಿಚಿತ್ರ ಆಗಿದೆಯಲ್ಲ ಅಂದ್ರು ಅಪ್ಪಾಜಿ. ಆವಾಗ ಅಮ್ಮ ಹೇಳಿದ್ರು, ರೀ, ಪ್ರತಿದಿನ ನೀವು ಕುಡಿದ ಮೇಲೆ ಟೀ ಕಪ್ನ ಅಲ್ಲಿ ಬಿಡ್ತಿರಲ್ಲ, ಅದರಲ್ಲಿ ಸ್ವಲ್ಪ ಟೀ ಉಳಿದಿರುತ್ತಲ್ಲ, ಅದನ್ನ ಮೇಜಿನ ಮೇಲೆ ಇಟ್ಟು ಹೋಗ್ತೀರಿ. ಈ ಹಲ್ಲಿ ಒಮ್ಮೆ ಅದ್ರ ರುಚಿ ನೋಡ್ಕೊಂಡು ಈಗ ದಿನಾಲು ಕುಡಿಯೋ ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿದೆ. ಅಯ್ಯೋ ಹೌದಾ, ಅಲ್ವೇ, ದಿನಾಲು ನೀನು ಟೀ ಕೊಡ್ಬೇಕಾದ್ರೆ ಕಪ್ಪನ್ನ ಚೆನ್ನಾಗಿ ತೊಳೆದು ಕೊಡ್ತೀಯಲ್ವಾ ಅಂತ ಅಪ್ಪಾಜಿ ಕೇಳಿದ್ರು. ಅಮ್ಮ ನಕ್ರು. ಆವತ್ತಿಂದ ಪಾರ್ಥ ಬೇಕು ಅಂತಾನೆ ಆ ಪುಟಾಣಿ ಕಪ್ಪಲ್ಲಿ ಸ್ವಲ್ಪ ಟೀ ಹಾಕಿ ಇಡ್ತಾ ಇದ್ದ. ಆ ಹಲ್ಲಿ ಬಂದು ಅದನ್ನ ಹಾಯಾಗಿ ಕುಡಿದು ಹೋಗ್ತಾ ಇತ್ತು. ಪಾರ್ಥ ಮ್ಯೂಸಿಕ್ ಸಿಸ್ಟಮ್ ಆನ್ ಮಾಡಿ ಹಾಡು ಕೇಳ್ತಾ ಇದ್ರೆ ಆ ಹಲ್ಲಿನೂ ಕೂಡ ಫೋಟೋ ಹಿಂದಿಂದ ಇಣುಕಿ ಇವನೇನು ಮಾಡ್ತಿದ್ದಾನೆ ಅಂತ ನೋಡ್ತಾ ಇತ್ತು. ಹಾಗೆ ಇವನ್ ಜೊತೆಗೆ ಹಾಡು ಕೇಳ್ತಾ ಇತ್ತು. ಹೀಗೆ ಪಾರ್ಥ ಮತ್ತೆ ಆ ಹಲ್ಲಿ ನಡುವೆ ಒಂದು ಗೆಳೆತನ ಬೆಳೆದ್ಬಿಟ್ಟಿತ್ತು. ಹೀಗಿರ್ಬೇಕಾದ್ರೆ ಪಾರ್ಥನ ಅಪ್ಪನಿಗೆ ಬೇರೆ ಊರಿಗೆ ವರ್ಗ ಆಯಿತು. ಹಾಗಾಗಿ ಅವರು ಆ ಮನೆನ ಖಾಲಿ ಮಾಡಿ ಬೇರೆ ಊರಿಗೆ ಹೋಗ್ಬೇಕಂತ ಆ ಮನೆಯಲ್ಲಿರುವಂಥ ಎಲ್ಲ ಸಾಮಗ್ರಿಗಳನ್ನು ಬಾಕ್ಸಲ್ಲಿ ಪ್ಯಾಕ್ ಮಾಡಿ ತುಂಬಿ ಟ್ರಕ್ಕಲ್ಲಿ ಕಳಿಸಿದ್ರು. ಇವರು ಸಹ ಆ ಮನೆ ಬಿಟ್ಟು ಹೊರಡಬೇಕಾಯ್ತು. ಆ ಊರೇ ಬಿಟ್ಟು ಹೊರಡಬೇಕಾಯ್ತು. ಪಾರ್ಥನಿಗೆ ಅವ್ರ ಗೆಳೆಯರನ್ನ ಬಿಟ್ಟು ಹೋಗೋಕೆ, ಜೊತೆಗೆ ಆ ಹಲ್ಲಿನ ಬಿಟ್ಟು ಹೋಗೋಕೆ ತುಂಬ ಬೇಜಾರಾಯಿತು. ಅಮ್ಮ, ಪಾಪ ಅಮ್ಮ, ಇನ್ನು ಮುಂದೆ ಈ ಮನೇಲಿ ಆ ಹಲ್ಲಿಗೆ ಯಾರು ಟೀ ಕೊಡ್ತಾರೆ ಅಂತ ಬೇಜಾರು ಮಾಡ್ಕೊಂಡ.
ಆಗ ಅಮ್ಮ, ಇರ್ಲಿ ಬಿಡು ಮಗು, ಕೆಲವು ದಿನ ಮಾತ್ರ, ಅದಕ್ಕೆ ಟೀ ಸಿಗದೆ ಇದ್ರೆ ಹಾಗೇ ಅಭ್ಯಾಸ ಆಗ್ಬಿಡುತ್ತೆ ಬಿಡು ಅಂತ ಸಮಾಧಾನ ಮಾಡಿದ್ರು. ಆದರೆ ಮಾರನೇ ದಿನ ಆ ಹಲ್ಲಿ ಅವ್ರ ಮನೇಲಿ ಎಲ್ಲೂ ಕಾಣಿಸ್ಕೊಳ್ಳಿಲ್ಲ. ಮನೆ ಪೂರ್ತಿ ಖಾಲಿಯಾಗಿತ್ತು. ಎಲ್ಲ ಸಾಮಾನುಗಳು ಟ್ರಕ್ಕಲ್ಲಿ ಅವರ ಅಪ್ಪನಿಗೆ ವರ್ಗಾವಣೆ ಆದಂಥ ಊರಿಗೆ ಹೋಗ್ಬಿಟ್ಟಿದ್ವು. ಆದರೆ ಆ ಹಲ್ಲಿ ಮಾತ್ರ ಎಲ್ಲೂ ಕಾಣಿಸ್ಲಿಲ್ಲ. ಇವರು ಸರಿ ಅಂತ ರೈಲ್ವೆ ಸ್ಟೇಷನ್ ಹತ್ತಿ ತಮ್ಮ ಹೊಸ ಊರಿಗೆ ಹೋಗ್ತಾ ಇದ್ರು. ಹೋಗುವಾಗ ಪಾರ್ಥನಿಗೆ ಬೇಜಾರು. ಪಾಪ, ಆ ಹಲ್ಲಿ ಯಾರಿಗೂ ಏನು ತೊಂದರೆ ಕೊಡ್ತಾ ಇರಲಿಲ್ಲ. ಸ್ವಲ್ಪ ಟೀನ ಕಪ್ಪಲ್ಲಿ ಹಾಕಿಟ್ಟಿದ್ರೆ ಅದು ಬಂದು ಆ ಟೀನ ಕುಡಿದು ಹೋಗ್ತಾ ಇತ್ತು. ಛೇ, ಪಾಪ ಆ ಹಲ್ಲಿ ಅಂತ ಯೋಚನೆ ಮಾಡಿಕೊಂಡು ಬೆಂಗಳೂರಿಂದ ಶಿವಮೊಗ್ಗದ ಹೊಸ ಮನೆಗೆ ಬಂದಾಗಿತ್ತು. ಆ ಹೊಸ ಮನೆ ಬಹಳ ವಿಶಾಲವಾಗಿತ್ತು, ಸುಂದರವಾಗಿತ್ತು. ಮನೆ ಮುಂದೆ ದೊಡ್ಡ ಪಾರ್ಕ್ ಸಹ ಇತ್ತು. ಇವನ್ ಶಾಲೆ ಕೂಡ ಮನೆಯಿಂದ 10-12 ನಿಮಿಷದಲ್ಲಿ ಬಂದೇ ಬಿಡ್ತಿತ್ತು. ಸ್ವಲ್ಪ ದಿನಗಳಲ್ಲಿ ಇವರ ಎಲ್ಲ ಸಾಮಗ್ರಿಗಳು ಬಾಕ್ಸ್ನಿಂದ ಹೊರಗಡೆ ಬಂದು ಆ ಹೊಸ ಮನೆಯಲ್ಲಿ ತಮ್ಮ ತಮ್ಮ ಜಾಗವನ್ನು ಸೇರ್ಕೊಂಡ್ವು. ಈ ರಾಶಿ ಸಾಮಗ್ರಿಗಳ ಜೊತೆಗೆ ಹೇಗೋ ಪಾರ್ಥ ಕುಡಿತಿದ್ದಂಥ ಟೀ ಕಪ್ ಕೂಡ ಹೊಸ ಮನೆಗೆ ಬಂದ್ಬಿಟ್ಟಿತ್ತು. ಒಂದಿನ ಪಾರ್ಥ ಮತ್ತೆ ಅವರಮ್ಮ ಟಿವಿ ನೋಡ್ತಾ ಕೂತ್ಕೊಂಡಿದ್ದಾಗ ಅವರ ಅಪ್ಪಾಜಿ ಕೋಣೆಯಿಂದ ಕೂಗಿದ್ರು, ಅಯ್ಯೋ, ಇಬ್ರು ಬನ್ನಿ ಇಲ್ಲಿ. ಇವರಿಬ್ರು ಅಲ್ಲಿಗೆ ಹೋಗಿ ನೋಡಿದ್ರೆ, ಇಲ್ಲಿ ನೋಡಿ, ನನ್ನ ಬಾಕ್ಸಿಂದ ಪುಸ್ತಕಗಳನ್ನು ತೆಗಿತಾ ಇದ್ದೆ, ಅದ್ರ ಜೊತೆಗೆ ಆ ಹಲ್ಲಿಯೂ ಬಂದ್ಬಿಟ್ಟಿದೆ. ಇದು ಅಂತೂ ಪಕ್ಕ ಈ ಮನೆ ಹಲ್ಲಿ ಅಲ್ಲ, ಯಾಕಂದ್ರೆ ಈ ಮನೆಯಲ್ಲಿ ಈಗ ತಾನೇ ಸುಣ್ಣ ಬಣ್ಣ ಬಳದಿದ್ದಾರೆ. ಹೀಗಾಗಿ ಈ ಹಲ್ಲಿ ಮಾತ್ರ ನಮ್ಮ ಹಳೇ ಮನೇಲಿರುವಂಥ ಹಲ್ಲಿನೇ ಇರ್ಬೋದು ಅಂತ ಹೇಳಿದ್ರು. ಇರಿ ಚೆಕ್ ಮಾಡೋಣ ಅಂತ ಪಾರ್ಥ ಕುತೂಹಲದಿಂದ ಹೇಳ್ದ. ಅವರಮ್ಮ ತಕ್ಷಣ ಟೀನ ತಯಾರು ಮಾಡ್ಕೊಂಡು ಬಂದ್ರು. ಪಾರ್ಥ ಆ ಟೀನ ತನ್ನ ಕಪ್ಪಿಗೆ ಹಾಕಿ ಅದನ್ನ ಒಂದು ಮೂಲೆಯಲ್ಲಿಟ್ಟ. ಎಲ್ರೂ ಮತ್ತೆ ಕರ್ಟನ್ ಹಿಂದೆ ಹೋಗಿ ಅವತ್ಕೊಂಡ್ರು. ಹಳೆ ಹಲ್ಲಿ ಬರುತ್ತಾ ಅಂತ ಕಾದ್ರು. 1 2 3 4 ನಿಮಿಷಗಳಾದವು. ಎಲ್ಲಿಂದಲೋ ಗೋಡೆ ಕೊನೆಯಿಂದ ಮೆಲ್ಲನೆ ಒಂದು ಹಲ್ಲಿ ಪಾರ್ಥನ ಕಪ್ ಕಡೆಗೆ ಬಂತು. ಎಲ್ಲ ಹಲ್ಲಿಗಳು ನೋಡಕ್ ಒಂದೇ ಥರ ಇರುತ್ತೆ, ಆದರೆ ದೇವ್ರೇ, ಇದು ಮಾತ್ರ ನನ್ನ ಹಳೇ ಮನೇಲಿದ್ದಂಥ ನನ್ನ ಫ್ರೆಂಡ್ ಹಲ್ಲಿನೇ ಆಗಿರಲಿ ಅಂತ ಪಾರ್ಥ ಮನದಲ್ಲೇ ಬೇಡ್ಕೊಂಡ. ಒಂದೇ 1 ನಿಮಿಷದಲ್ಲಿ ಆ ಹಲ್ಲಿ ಸರ ಅಂತ ಆ ಟೀನ ಅಂತ ಗುಟುಕರಿಸಿ ಚಪ್ಪರಿಸಿ ಮತ್ತೆ ಯಾವುದೋ ಮೂಲೆಗೆ ಸರಿದು ಹೋಗ್ಬಿಡ್ತು. ಅದು ಹೋದ್ಮೇಲೆ ಪಾರ್ಥ ನಿಧಾನವಾಗಿ ಆ ಕಪ್ನ ನೋಡ್ದ. ಅಮ್ಮ, ಡೌಟೇ ಇಲ್ಲ, ಇದು ಹಳೇ ಮನೆ ಹಲ್ಲಿನೇ ಅಂತ ಪಾರ್ಥ ಖುಷಿಯಿಂದ ಕುಣಿದಾಡ್ದ. ಅಮ್ಮ ಅಪ್ಪನ ಮನದಲ್ಲೂ ನಗು ಕಾಣಿಸ್ತು. ಹಳೆಯ ಅಭ್ಯಾಸ ಬಲದಿಂದ ಟೀ ಸವಿಲೇಬೇಕು ಅಂತ ಇದು ಬಾಕ್ಸ್ ಜೊತೆಗೆ ಈ ಮನೆಗೂ ಬಂದಿದೆ ಅಂತ ಅಮ್ಮ ಹೇಳಿದಾಗ ಇಬ್ರು ಜೋರಾಗಿ ನಕ್ಕು ತಲೆ ಆಡಿಸಿದ್ರು. ಪಾರ್ಥ ಖುಷಿಯಿಂದ ಆ ಹೊಸ ಮನೆಯಲ್ಲಿ ತನ್ನ ಹಲ್ಲಿ ಜೊತೆಗೆ ಇದ್ದ. ಹೇಗಿತ್ತು ಸವಿಲೋಕದ ಕಥೆ? ಇಷ್ಟ ಆಯ್ತಾ? ಹಾಗಾದ್ರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ, ನಿಮ್ಮ ಸ್ನೇಹಿತರೊಂದಿಗೂ ಹಂಚ್ಕೊಳ್ಳಿ.